ಇಂದು ಮೊದಲ ಆಷಾಢ ಶುಕ್ರವಾರ. ನಾಡಿನ ಅಧಿದೇವತೆ ಶ್ರೀ ಚಾಮುಂಡೇಶ್ವರಿ ತಾಯಿಗೆ ಲಕ್ಷ್ಮಿ ಅಲಂಕಾರದೊಂದಿಗೆ ಇಡೀ ದೇವಸ್ಥಾನವನ್ನ ಹೂಗಳಿಂದ ಸಿಂಗರಿಸಲಾಗಿದೆ. ಮುಂಜಾನೆಯಿಂದ ತಾಯಿಯ ದರ್ಶನಕ್ಕಾಗಿ ಲಕ್ಷಾಂತರ ಭಕ್ತಗಣ ಕಾದು ನಿಂತಿದೆ. ಜಿಲ್ಲಾಡಳಿತ ಬೆಳಿಗ್ಗೆ 5ರಿಂದ ರಾತ್ರಿ 10ರವರೆಗೆ ದೇವಿಯ ದರ್ಶನಕ್ಕೆ ಅವಕಾಶವನ್ನ ಕಲ್ಪಿಸಿದೆ. ಈ ಬಾರಿ ಭಕ್ತರ ಸಂಖ್ಯೆ ಕಳೆದ ವರ್ಷಕ್ಕಿಂತ ಏರಿಕೆಯಾಗಲಿದೆ. ದೇವಿಯ ಭಕ್ತರಿಗೆ ಯಾವುದೇ ಅನಾನುಕೂಲಗಳಾಗದಂತೆ ಸರ್ಕಾರ ವ್ಯವಸ್ಥೆ ಮಾಡಿದೆ ಎಂದಿದ್ದ ಅಧಿಕಾರಿಗಳು ಉಚಿತ ದರ್ಶನ, 300 ರೂಪಾಯಿಗಳ ದರ್ಶನ, 2000 ರೂಪಾಯಿನ ವಿಶೇಷ ದರ್ಶನ ಎಂದೆಲ್ಲ ಪ್ಲಾನ್ ಮಾಡಿತ್ತು. ಇನ್ನು ಮೆಟ್ಟಿಲು ಹತ್ತಿ ಬರುವ ಭಕ್ತರಿಗೆ ನೀರು, ಬಾದಾಮಿ ಹಾಲು, ಡ್ರೈ ಫ್ರೂಟ್ಸ್ ನೀಡುವ ಮೂಲಕ ಅವರಿಗೆ ದಣಿವು ಆಗದಂತೆ ಎಚ್ಚರ ವಹಿಸುತ್ತೇವೆ ಎಂದು ತಿಳಿಸಿತ್ತು. ಆದ್ರೆ ಇಂದು ಆಗಿದ್ದೇ ಬೇರೆ. ಬಾದಾಮಿ ಹಾಲು, ಡ್ರೈ ಫ್ರೂಟ್ಸ್ ಇರ್ಲಿ, ಕುಡಿಯಲು ಶುದ್ಧ ನೀರಿನ ವ್ಯವಸ್ಥೆಯನ್ನು ಸರಿಯಾಗಿ ಮಾಡದೆ ಭಕ್ತರ ಆಕ್ರೋಶಕ್ಕೆ ಕಾರಣವಾಗಿದೆ. ಮುಂಜಾನೆ 5:30 ಆದರೂ ಚಾಮುಂಡಿ ಬೆಟ್ಟ ಹತ್ತಲು ಗೇಟ್ ಓಪನ್ ಮಾಡೋರು ಸಹ ಇಲ್ಲ. ಇನ್ನು ವಿಐಪಿ ದರ್ಶನಕ್ಕಾಗಿ ಚಿಕ್ಕ ಗೇಟ್ ತೆರೆದು ದೊಡ್ಡ ಗೇಟ್ ಅನ್ನು ಬೆಳಿಗ್ಗೆ 9:30 ಆದರೂ ತೆಗೆಯದೇ ಇರುವುದು ಭಕ್ತರ ಕೋಪಕ್ಕೆ ಕಾರಣವಾಗಿದೆ. ಧರ್ಮ ದರ್ಶನದಲ್ಲಿ ಸತತ 8 ಗಂಟೆ ಕಾದರೂ ದೇವರ ದರ್ಶನದ ಭಾಗ್ಯವಿಲ್ಲ. ಎಲ್ಲ ವಿಐಪಿಗಳು, ಅಧಿಕಾರಿಗಳ ಫ್ಯಾಮಿಲಿಯವರಿಗೆ ನೇರ ದರ್ಶನದ ಭಾಗ್ಯ, ಆದ್ರೆ ಸಾಮಾನ್ಯ ಭಕ್ತರಿಗೆ ವೇಟಿಂಗ್ ಭಾಗ್ಯ ಎಂದು ಮಹಿಳೆಯರು ಪೊಲೀಸ್ ಸಿಬ್ಬಂದಿಗಳ ಜೊತೆ ಮಾತಿನ ಚಕಮಕಿ ನಡೆಸಿದ್ದಾರೆ. ಭಕ್ತರು ಧರ್ಮ ದರ್ಶನದಲ್ಲಿನ ಭಕ್ತ ಸಮೂಹ ಎಷ್ಟಿತ್ತೆಂದ್ರೆ ಉಸಿರಾಡಲು ಸಹ ಆಗದ ಸ್ಥಿತಿ ನಿರ್ಮಾಣವಾಗುವಷ್ಟು ದಟ್ಟಣೆ ಏರ್ಪಟ್ಟಿತ್ತು ಎಂದಿದ್ದಾರೆ ಭಕ್ತರು. 300 ರೂಪಾಯಿಗಳ ದರ್ಶನ, 2000 ರೂಪಾಯಿಗಳ ವಿಶೇಷ ದರ್ಶನವೂ ಸಹ ಅವ್ಯವಸ್ಥೆಯಿಂದಲೇ ಕೂಡಿತ್ತು. 2000 ರೂಪಾಯಿ ಕೊಟ್ಟರು ಕನಿಷ್ಠ 2-3 ಗಂಟೆಯಾದ್ರೂ ಕಾದು ನಿಲ್ಲಬೇಕಾದ ಸ್ಥಿತಿ ಭಕ್ತರದ್ದು. ಗಂಡ ಬೇರುಂಡ, ಪ್ರಸಾದ, ಚಾಮುಂಡೇಶ್ವರಿ ವಿಗ್ರಹ, ವಾಟರ್ ಬಾಟಲ್, ಅಂಬಾರಿ ಇರುವ ಪ್ರತಿಮೆ, ಕೈಗೆ ಕಟ್ಟಿಕೊಳ್ಳುವ ದಾರ, ಅರಿಶಿಣ ಕುಂಕುಮ ಎಂದೆಲ್ಲ ಅನೌನ್ಸ್ ಮಾಡಿದ್ರು. ಆದ್ರೆ ಅಂತಿಮವಾಗಿ ಸಿಕ್ಕಿದ್ದು ಚಾಮುಂಡೇಶ್ವರಿ ಪ್ರತಿಮೆ, ಪ್ರಸಾದ, ವಾಟರ್ ಬಾಟಲ್ ಮತ್ತು ಬಟ್ಟೆ ಬ್ಯಾಗ್ ಅಷ್ಟೇ. ಗಂಡ ಬೇರುಂಡ, ಅಂಬಾರಿ, ಕೈಗೆ ಕಟ್ಟುವ ದಾರ ಕೇವಲ ಪ್ರೆಸ್ ಮೀಟ್ಗಷ್ಟೇ ಸೀಮಿತವಾಗಿತ್ತು. ಒಟ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷದ ಆಷಾಢ ಮಾಸವೂ ಸಹ ಹಲವು ನ್ಯೂನತೆ, ಅವ್ಯವಸ್ಥೆ, ವಿಐಪಿ ಬಕೆಟ್ ರಾಜಕೀಯ ಮುಂದುವರೆದಿತ್ತು. ದೇವರ ದರ್ಶನಕ್ಕಾಗಿ ಊಟ ತಿಂಡಿ ಬಿಟ್ಟು ಸರದಿ ಸಾಲಿನಲ್ಲಿ ನಿಂತ ಭಕ್ತಗಣ ಹಿಡಿ ಶಾಪ ಹಾಕಿತ್ತು. ಈ ಸಲ ಅಂತೂ ಭಾಳ ಮೋಸ ಆಗ್ತಾ ಇದೆ ನಮಗಂತೂ. ದೇವ್ರ ದರ್ಶನ ಆಗೋಕ್ಕೆ ಇವ್ರು ಯಾವುದು ಬಿಡ್ತಾರೆ, ಎಲ್ಲರೂ ಬರ್ತಾರೆ ತಾನೆ, ಇವ್ರು ಬಿಡ್ಬೇಕು ತಾನೆ ನಮ್ಗಳಿಗೆ. ಇವಾಗ ಯಾವ ರೀತಿ ಬಿಟ್ಟಿದ್ದಾರೆ, ಎಲ್ಲಿ ಬಿಡ್ತಾ ಇದ್ದಾರೆ ಅನ್ನೋದೇ ಗೊತ್ತಾಗಲ್ಲ. 2000 ರೂಪಾಯಿ ಯಾವ ತಾನೇ ಕೊಡ್ತಾರೆ? ಅಟ್ಲೀಸ್ಟು ಇವಾಗ ಮೆಟ್ಲಿಂದ ಬರೋರ್ಗೆ 100% ಇವರು ಹೇಳ್ದಂಗೆ ನಡ್ಕೊಂಡ್ರೆ ಸರಿ, ಇಲ್ಲ ಅಂತಂದರೆ ತುಂಬ ಮೋಸ. ಅಮ್ಮನೇ ತೋರಿಸ್ಬೇಕು ಅವ್ರಿಗೆ. ಯಾವ ಬಾದಾಮಿ ಹಾಲು, ಬರೀ ನೀವು ಒಂದು ಗ್ಲಾಸ್ ನೀರು ಕೊಡಿಸಿ ಸಾಕು. ನಿಮ್ಮ ಬಾದಾಮಿ ಹಾಲು, ನಿಮ್ಮ ಡ್ರೈ ಫ್ರೂಟ್ಸು ಎಲ್ಲ ಬರೀ ಕ್ಯಾಮ್ರಾ ಮುಂದೆ ತೋರಿಸಿದ್ರೋ ಏನೋ ನಮಗಂತೂ ಗೊತ್ತಿಲ್ಲ. ಆದರೆ 100% ನೀವು ಯಾರಿಗೂ ಬಾದಾಮಿ ಹಾಲು ಆಗಿರ್ಬೋದು, ನೀರನ್ನಾಗಿರ್ಬೋದು ಏನೂ ನಮ್ಗೆ ಕೊಟ್ಟಿಲ್ಲ. ಇಲ್ಲಿ ಮೆಟ್ಲತ್ಕೊಂಬರೋರ್ಗಂತೂ ಒಂಚೂರು ಮಜ್ಜಿಗೆನಾದ್ರೂ ಕೊಡ್ಬೇಕು ತಾನೆ. ಹೌದೌದು, ಮೊದಲನೇ ಶುಕ್ರವಾರನೇ ಎಲ್ಲ ಡಿಸಪಾಯಿಂಟು. ಏನಕ್ಕೆ ಇವ್ರು ಇಷ್ಟೊಂದೆಲ್ಲ ಬಿಲ್ಡಪ್ ಕೊಡಬೇಕಾಗಿತ್ತು? ಮೆಟ್ಲು ಹತ್ಕೊಂಡು ಬರೋರಿಗೆ ಡ್ರೈ ಫ್ರೂಟ್ಸ್ ಕೊಡ್ತೀವಿ, ಹಾಲು ಕೊಡ್ತೀವಿ, ಮಜ್ಜಿಗೆ ಕೊಡ್ತೀವಿ ಅಂದರು. ನೀರು ಕೊಡೋರು ಇಲ್ಲ, ನಾವೇ ದುಡ್ಡು ಕೊಟ್ಟು ನೀರು ಕುಡ್ಕೊಂಡು ಬಂದಿದ್ದೀವಿ. ಏನು ಅಂತ ಹೇಳಿದ್ದು ಅಂದರೆ, ಇಲ್ಲಿ ಉಸ್ತುವಾರಿಯವರು ಸುಮಾರು 1 ತಿಂಗಳಿಂದ ಮೆಟ್ಲು ಹತ್ಕೊಂಡು ಬಂದವ್ರಿಗೆ ಉಚಿತ ಅಂತ ಹೇಳಿದ್ರು. ಅಂದರೆ ಡೈರೆಕ್ಟ್ ದರ್ಶನ ಅಂತ ಹೇಳಿದ್ರು. ಇದ್ರ ಹಿಂದೆ ಏನಿದೆ ಅಂದರೆ ಈಗ ಅರ್ಥ ಆಗ್ತಾ ಇದೆ. ಬಸ್ಗಳ ವ್ಯವಸ್ಥೆ ಎಷ್ಟಿದೆಯೋ ಏನೋ ಗೊತ್ತಿಲ್ಲ. ಆ ವ್ಯವಸ್ಥೆ ಎಷ್ಟರ ಮಟ್ಟಿಗಿದೆ ಅಂತ ಇದರಲ್ಲೇ ಗೊತ್ತಾಗುತ್ತೆ. ಯಾಕಂದರೆ ಅಲ್ಲಿ ತುಂಬ ಕ್ರೌಡ್ ಆಗುತ್ತೆ ಅನ್ನೋ ಒಂದು ಇದಕ್ಕೋಸ್ಕರ ಸುಳ್ಳು ಹೇಳಿ ಜನಗಳನ್ನ ಎಲ್ಲರನ್ನೂ ಮೆಟ್ಲು ಹತ್ತೋ ಹಾಗೆ ಮಾಡಿದ್ರು ಏನೋ. ಈಗದು ಅದರಿಂದ ಇದು ಸತ್ಯ ಅನ್ನಿಸ್ತಾ ಇದೆ. ಒಟ್ಟಿನಲ್ಲಿ ಅವ್ರು ಹೇಳಿದ್ದು ಸುಳ್ಳು. ಯಾಕಂದರೆ ಈ ರೀತಿ ಸುಳ್ಳು ಹೇಳಬಾರ್ದಲ್ವ. ಎಷ್ಟೋ ಸಾವಿರ ಅಲ್ಲ, ಲಕ್ಷಾನುಗಟ್ಟಲೆ ಜನ ಬರ್ತಾರೆ. ಎಲ್ಲಿಂದನೂ ನಾರ್ತ್ ಕರ್ನಾಟಕ, ಹುಬ್ಳಿ, ಗುಲ್ಬರ್ಗ. ನಾವು ಬರಬೇಕಾದ್ರೆ ಮಾತಾಡ್ಸ್ಕೊಂಡು ಬಂದ್ವಿ. ಸುಮಾರು ಜನ ನಮ್ಮನ್ನ ಸೆಲ್ಫಿ ತೊಗೊಳಕ್ಕೆಲ್ಲ ಇದು ಮಾಡಿದ್ರು. ಆವಾಗ ಹೇಳಿದ್ರು, ನಾವು ಉತ್ತರ ಕರ್ನಾಟಕ, ಗುಲ್ಬರ್ಗ, ಬಿಜಾಪುರ, ಧಾರವಾಡಿಂದ ಬಂದಿದ್ದೀವಿ ಅಂತ ಹೇಳಿದ್ರು. ಪಾಪ ಅವ್ರಗಳಿಗೆಲ್ಲ ಇದು ಸ್ವಲ್ಪ ಬೇಜಾರಲ್ವಾ, ತುಂಬ ಅನ್ಯಾಯ ಅಲ್ವಾ. ಸುಳ್ಳು ಹೇಳಬಾರ್ದು ಅಷ್ಟೇ, ಇದು ಸತ್ಯ ಹೇಳಬೇಕಲ್ವಾ. ವ್ಯವಸ್ಥೆ ತಕ್ಕಂತೆ ಅವ್ರು ಬರ್ತಾರೆ. ಸುಳ್ಳು ಹೇಳಿ ಏನಕ್ಕೆ ಈ ಥರ ಇನ್ವೈಟ್ ಮಾಡಬೇಕು? ಎಲ್ಲ ಬರೋದೇ ತಾಯಿ ದರ್ಶನಕ್ಕೆ.